ಸೊ ಗೈಸ್, ಇವತ್ತೊಂದು ಟ್ರೆಕ್ಕಿಂಗ್ಗೆ ಬಂದಿದ್ವಿ. ನಡೆದು ನನ್ಗಂತೂ ಏನಾಗ್ಲಿಲ್ಲ, ಇವರೆಲ್ಲ ಸುಸ್ತಾಗಿ ಹೋಗಿದ್ದಾರೆ ನೋಡಿ. ಏನಾಗಿಲ್ಲ. ಏನಾಯ್ತಮ್ಮ? ಸುಸ್ತಾಯ್ತು ಮಗನೇ, ಇಂಥ ಟ್ರೆಕ್ಕಿಂಗ್ ನಮಗೆ ಬೇಡ ಇತ್ತು. ಏ ನೋಡ್ತಾ ಇದ್ದೀರಾ? ನಮಸ್ಕಾರ, ವೆಲ್ಕಮ್ ಅಂಡ್ ವೆಲ್ಕಮ್. This is middle class Kannadiga. ಹೇಗಿದೆ? 3 kg ಮೇಕಪ್ ಹಾಕೊಂಡು ಬಂದ್ಲು ಗೈಸ್. ಇಲ್ಲಿ ನೋಡಿದ್ರೆ ಈಗ ಬಿಸಿಲಲ್ಲಿ ಸುಟ್ಟೋಗಿದ್ದಾಳೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗವರಿಯನೇ. An eternity later. ಸೊ ಗೈಸ್, ಮನೆಯವ್ರ ಜೊತೆ ಬೈಸ್ಕೊಂಡು ರೂಟ್ ಗೀಟ್ ಮಿಸ್ ಮಾಡಿಕೊಂಡು ಫೈನಲಿ ಬಂದು ಇಲ್ಲಿ ತಲುಪಿದ್ವಿ. ಬಟ್ ಈ ಬಿಸಿಲಿಗಂತೂ ಯಪ್ಪ ಸುಸ್ತಾಗಿ ಹೋಯ್ತು. ನನಗಂತೂ ಅಭ್ಯಾಸ ಇದೆ ಈ ಕಡೆ ಈ ಥರ ಟ್ರೆಕ್ಕಿಂಗ್ ಎಲ್ಲ ಮಾಡಿ. ಇವ್ರ ಪರಿಸ್ಥಿತಿ ಮಾತ್ರ ಮಾತೇ ಇಲ್ಲ. A few moments later. ಸೊ ಗೈಸ್, ಕೊನೆಗೂ ವೆಲ್ಕಮ್ ಟು ನಿಶಾನಿ ಬೆಟ್ಟ. ಮುಗಿಲನ್ನು ಚುಂಬಿಸುವ ಈ ಎತ್ತರದ ಬೆಟ್ಟ ನೋಡಲು ಅಂದವಿದು ಬಹಳ ಘಟ್ಟ. ಬೆಟ್ಟದ ಮಡಿಲಲ್ಲಿ ಮಂಜಿನ ಆಟ, ಪ್ರಕೃತಿಯು ಕಲಿಸುವ ಅಚ್ಚರಿಯ ಪಾಠ. ಎದುರ್ಕೊಂಡು ಬಂದ ಮೇಲೆ ಇಲ್ಲಿ ಹತ್ತಿದ್ರು. ಒಬ್ಬೊಬ್ರದ್ದು ಮುಖ ನೋಡಿ ಕ್ಲೋಸ್ ಅಪ್ ಅಲ್ಲಿ. ಅಮ್ಮ ಹಿಂಗೆ ಅನ್ಸ್ತು? ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಇಲ್ಲೊಬ್ರು ನೋಡಿ, No comments. No comments. ಹಿಂಗೆ ಅನ್ಸ್ತುಂಟಪ್ಪ. ಯಾಕೋ ಅಳು ಬರಂಗಾಗ್ತಾನೆ. ಸ್ಟೆಪ್ಸ್ ನೋಡಿ ಗೈಸ್, ಹತ್ತಕ್ಕೇನು ಹೊತ್ತಿದ್ದಾರೆ. ಈಗ ಇಳಿಯಕ್ಕೆ ಎದುರ್ಕೊಂಡು ಕೂತಿದ್ದಾರೆ ಎಲ್ಲರ ಮೇಲೆ. ಬನ್ನಿ. Twelve seconds later. 2000 years later. ಸೊ ಗೈಸ್, ಬರುವಾಗ ನನಗೆ ಬೈಕೊಂಡು ಬಂದವರು ಈಗ ಹೋಗುವಾಗ ಹೊಗಳ್ಕೊಂಡು ಹೋಯ್ತಿದ್ದಾರೆ. ಸೊ ಇದರಿಂದ ಏನು ಗೊತ್ತಾಗ್ತದೆ ಹೇಳಿ? ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗೆ ಮಗ. ಯಾಕೆ ನೀವಿಬ್ರು ಇದು ಮಾಲಿನ್ಯ ಮಾಡಬಾರ್ದು ಕಣ್ರು, ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಸೊ ಗೈಸ್, ಬರೋ ಟೂರಿಸ್ಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಿ ಅಂತ ಒಂದು ಸಣ್ಣ ಸ್ಕ್ರಿಪ್ಟೆಡ್ ವಿಡಿಯೋ ಮಾಡುವ ಅಂದ್ರೆ ಬರೀ ಡೌಗಳು ಮಾಡ್ತಾ ಇದ್ದಾರೆ. ನೋಡಿ ಗೈಸ್, 100 ರೂಪಾಯಿ ಆಕ್ಟ್ ಮಾಡಿ ಅಂದ್ರೆ ಇವರು 1000 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ದಾರೆ. ಸೊ ಗೈಸ್, ಇಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಕೆರೆ ಇದೆ. ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಕೆರೆ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ಹಾಗೆ ಅಲ್ಲಿ ಕೆರೆ ಉಂಟು ಅಂತ ಗೊತ್ತು. ಇದರಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ಸೊ ಬಂದಿದೆ ಉಂಟಲ್ಲ, ಬನ್ನಿ ಅದನ್ನ ಹೋಗಿ ನೋಡ್ಕೊಂಡು ಬಂದ್ಬಿಡುವ. Few minutes later. ಸೊ ಗೈಸ್, ಫೈನಲಿ ಕೆರೆಗೆ ಬಂದ್ವಿ. ಕೆರೆದು ನೇಮ್ ಏನಂತ ಗೊತ್ತಾಯ್ತು. ಸೊ ವೆಲ್ಕಮ್ ಟು ಚಪ್ಪಂಡ ಲೇಕ್. ಸ್ಪೆಷಲ್ ನೋಟ್ ಇಲ್ಲಿ ಬರುವಂಥ ಟೂರಿಸ್ಟ್ಗಳಿಗೆ: ಕೀಪ್ ಮಡಿಕೇರಿ ಕ್ಲೀನ್, ಕೀಪ್ ಕೊಡಗು ಕ್ಲೀನ್, ಕೀಪ್ ಅವರ್ ಸ್ಟೇಟ್ ಕ್ಲೀನ್ ಆ್ಯಂಡ್ ನೇಷನ್ ಆಲ್ಸೋ ಕ್ಲೀನ್. ಫೈನಲಿ ಬೆಟ್ಟ ಎಲ್ಲ ಹತ್ಬಿಟ್ಟು ಸುಸ್ತಾಗಿ ಈ ಪ್ಲೇಸ್ಗೆ ಬಂದ್ವಿ. ಆರಾಮಾಗಿ ಬಂದು ಕೂತ್ಕೊಂಡಿದ್ದಾರೆ ನೋಡಿ. ನೀವು ಅಲ್ಲಿ ನಿಶಾನಿ ಬೆಟ್ಟದಲ್ಲಿ ನೋಡಿತಾರನೆ ಇಲ್ಲೊಂದು ಸ್ಪಾಟ್ ಇದೆ ನೋಡಿ. ಇಲ್ಲಿ ಮೇಲೆ ಹತ್ಬಿಟ್ಟು ಈ ಕೆರೆನ ನೋಡ್ಬೋದು. ಅಲ್ಲಿ ಬೆಟ್ಟ ಹತ್ತಕ್ಕೆ ಎದುರ್ಕೊಳ್ತಿದ್ದಂತ ಈ 3 ಜನ ಈಗ ನೋಡಿ ಯಾವ ಸ್ಪೀಡಲ್ಲಿ ಓಡ್ತಿದ್ದಾರೆ. ನಾವು ಸಹ ಮೇಲೆ ಹೋಗಿ ವ್ಯೂ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಗೈಸ್, ನಾನು ಕೆರೆ ನೋಡ್ತಾ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನನ್ನ ಮುಂದೆ ಒಂದು ಅದ್ಭುತ ಘಟನೆ ನಡೀತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವ ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ?
जरा सबर करो. ಸೊ ಗೈಸ್ ಫೈನಲಿ ಈ ನಮ್ಮ ಅಡ್ವೆಂಚರ್ಸ್ ಡೇ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ನೋಟಿಫಿಕೇಶನ್ಗಾಗಿ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿ. ಒಂದೇ ಒಂದು ಬೆರಳನ್ನ ಒತ್ತಿ ಲೈಕ್ ಮಾಡಿ ಅಷ್ಟೇ. ಇನ್ನೊಂದ್ಸರಿ ಹೇಳು. ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್. ಸೊ ಅವಳ ಬಾಯಿನ ಅಲ್ಲಿಗೆ ಮುಚ್ಚಿಸಿ ಆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.